ಬಿಗ್ ಬಾಸ್ ಕನ್ನಡದ ಅತ್ಯಂತ ವಿಭಿನ್ನ ಮತ್ತು ವಿಶಿಷ್ಟವಾಗಿರುವಂತಹ ಶೋ. ಬಿಗ್ ಬಾಸ್ ಮನೆ ಒಳಗಡೆ ಯಾವುದೇ ಸ್ಪರ್ಧಿಗಳು ಎಂಟ್ರಿ ಕೊಟ್ಟರು ಕೂಡ ಸೆಲೆಬ್ರಿಟಿಗಳ ಸ್ಟೇಟಸ್ ಅನ್ನ ಪಡ್ಕೊಂಡ್ಬಿಡ್ತಾರೆ. ಹೀಗಾಗಿ ಅವರ ಬದುಕಿನ ಬಗ್ಗೆ ಸಹಜವಾದಂತ ಒಂದು ಕುತೂಹಲ ಇದ್ದೇ ಇರುತ್ತೆ ನೋಡಿ. ಅವರ ವಯಸ್ಸೆಷ್ಟು, ಅವರು ಹುಟ್ಟಿದ್ದು ಯಾವ ದಿನಾಂಕದಂದು, ಅವರ ಕುಟುಂಬದ ಹಿನ್ನೆಲೆಯನ್ನು, ಅವರು ಮಾಡ್ತಿರೋದು ಏನು, ಹೀಗೆ ನೀವೆಲ್ಲರೂ ಕೂಡ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀರಿ. ಇವತ್ತು ನಾನು ಈ ವಿಡಿಯೋದಲ್ಲಿ ಅವರ ಹುಟ್ಟಿದ ದಿನಾಂಕ ಮತ್ತು ವಯಸ್ಸಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಒಂದಷ್ಟು ಜನ ನೀವು ಪ್ರಶ್ನೆಯನ್ನ ಕೇಳಬಹುದು, ಇದರಿಂದ ಏನು ಪ್ರಯೋಜನ ಸ್ವಾಮಿ ಅಂತ. ಬಿಗ್ ಬಾಸ್ ಮನೆಯೇ ಒಂದು ರೀತಿಯಲ್ಲಿ ಮನರಂಜನೆಯ ತಾಣ ಅಥವಾ ಮನರಂಜನೆಯ ಕಾರ್ಯಕ್ರಮ. ನಾವು ಕೂಡ ಜಾಸ್ಟ್ ಎಂಟರ್ಟೈನ್ಮೆಂಟ್ಗೆ, ಜಾಸ್ಟ್ ನಿಮ್ಮೊಂದು ಮಾಹಿತಿಗೆ ಈ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಒಂದಷ್ಟು ಜನ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಸ್ಪರ್ಧಿಗಳನ್ನ ನೋಡಿ ಬೈಕೊಳ್ತಾ ಇರ್ತೀರಿ, ಎಷ್ಟೊಂದು ವಯಸ್ಸಾಗಿದೆ ಯಾಕಪ್ಪ ಹಿಂಗಾಡ್ತಾನೆ. ಮತ್ತೊಬ್ಬರು ಒಂದಷ್ಟು ಜನ ಹೇಳ್ತಾ ಇರ್ತೀರಿ, ಯಾಕಪ್ಪ ಈ ವಯಸ್ಸಲ್ಲ ಇಷ್ಟೊಂದು ಮೆಚೂರ್ಡ್ ಆಗಿ ಆಡ್ತಾರೆ ಹಾಗೆ ಹೀಗೆ ಅಂತೇಳಿ. ಹೀಗಾದ್ರೆ ಅವರ ವಯಸ್ಸಿನ ಅಂದಾಜು ಸಿಕ್ಕರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ವಯಸ್ಸಿಗೆ ಯಾವ ರೀತಿಯಾಗಿ ಅವರಲ್ಲಿ ವರ್ತಿಸ್ತಾ ಇದ್ದಾರೆ ಅಂತ. ಅವರೆಲ್ಲರ ವಯಸ್ಸನ್ನ, ಅವರೆಲ್ಲರಿಗೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ಅನ್ನ ಇದೀಗ ನೋಡ್ತಾ ಹೋಗೋಣ. ಮೊದಲಿಗೆ ಪ್ರಶಾಂತ್ ಸಂಬರ್ಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇದ್ದಂಥ ಸಂದರ್ಭದಲ್ಲೇ ಬಹು ವಿವಾದಿತ ವ್ಯಕ್ತಿ. ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಆಗಾಗ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ತಾ ಇದ್ರು. ಇವರ ಹಿನ್ನೆಲೆ ನಿಮಗೊಂದಷ್ಟು ಜನರಿಗೆ ಬಹಳ ಚೆನ್ನಾಗಿ ತಿಳಿದಿರುತ್ತೆ. ಸಿನಿಮಾ ರಂಗದಲ್ಲಿ ಪರೋಕ್ಷವಾಗಿ ಗುರುತಿಸಿಕೊಂಡಿದ್ದಾರೆ. ಇನ್ನುಳಿದಂತೆ ರಿಯಲ್ ಎಸ್ಟೇಟ್ ಉದ್ಯಮಿ, ಸಾಮಾಜಿಕ ಕಾರ್ಯಕರ್ತ ಕೂಡ ಹೌದು. ಡ್ರಗ್ಸ್ ವಿಚಾರದಲ್ಲಿ ಸಾಕಷ್ಟು ಹೋರಾಟವನ್ನ ಕೂಡ ಮಾಡಿದಂಥ ವ್ಯಕ್ತಿ ಪ್ರಶಾಂತ್ ಸಂಬರ್ಗಿ. ಮನೆಯೊಳಗಡೆ ಕೂಡ ಇದೀಗ ಎಲ್ಲರ ಗಮನ ಸೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಪ್ರಶಾಂತ್ ಸಂಬರ್ಗಿ ಹುಟ್ಟಿದ್ದು 1979 ಮೇ 9. ವಯಸ್ಸು ಹೆಚ್ಚು ಕಡಿಮೆ 41ರಿಂದ 42. ಮದುವೆಯಾಗಿದೆ. ಚಕ್ರವರ್ತಿ ಚಂದ್ರಚೂಡ್ ಕೂಡ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ, ಲೇಖಕ, ಸಾಹಿತಿ, ಪತ್ರಕರ್ತ, ಅದೇ ರೀತಿಯಾಗಿ ಸಾಮಾಜಿಕ ಕಾರ್ಯಕರ್ತ ಕೂಡ ಹೌದು. ಹೀಗೆ ಬೇರೆ ಬೇರೆ ರಂಗಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಆರಂಭದಿಂದಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರಲಿಲ್ಲ. ನಿಮ್ಮೆಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಿರುವ ಹಾಗೆ ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಮನೆಗೆ ಬಂದಿದ್ದಾರೆ. ಸದ್ಯ ತಮ್ಮ ವಿಶಿಷ್ಟವಾದಂಥ ವರ್ತನೆಯ ಮೂಲಕ ಎಲ್ಲರ ಗಮನ ಸೆಳೆಯುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯ ಮನೆಯಲ್ಲಿ ಇರುವವರಲ್ಲಿ ಅತಿ ಹಿರಿಯ ಸದಸ್ಯ ಅಂದ್ರೆ ಅದು ಚಕ್ರವರ್ತಿ ಚಂದ್ರಚೂಡ್. ಹುಟ್ಟಿದ್ದು 1977 15 ಆಗಸ್ಟ್ ಸ್ವಾತಂತ್ರ್ಯ ದಿನಾಚರಣೆಯಂದೇ. ವಯಸ್ಸು 43. ಮದುವೆ ವಿಚಾರ ಅಥವಾ ಮ್ಯಾರೇಜ್ ಸ್ಟೇಟಸ್ ಅನ್ನ ನಾವು ನೋಡ್ತಾ ಹೋಗೋದಾದ್ರೆ ಎರಡೆರಡು ಮದುವೆ ಆಗಿದ್ದಾರೆ, ಬಟ್ ಇಬ್ರು ಕೂಡ ಜೊತೆಗಿಲ್ಲ. ವೈಷ್ಣವಿ ಸನ್ನಿಧಿ ಪಾತ್ರದ ಮೂಲಕ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಾಕೆ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದ ಹಾಗೆ ಸಹಜವಾಗಿ ಒಂದಷ್ಟು ಕುತೂಹಲವನ್ನ ಮೂಡಿಸಿದ್ರು. ಆದರೆ ಆರಂಭದ ದಿನಗಳಲ್ಲಿ ಹೇಳಿಕೊಳ್ಳೋಷ್ಟರ ಮಟ್ಟಿಗೆ ಆಕ್ಟಿವ್ ಇರಲಿಲ್ಲ. ಎಂಟರ್ಟೈನ್ಮೆಂಟ್ ವಿಚಾರದಲ್ಲೂ ಡಲ್ ಆಗಿದ್ರು, ಟಾಸ್ಕ್ಗಳಲ್ಲೂ ಕೂಡ ಡಲ್ ಆಗಿದ್ರು. ಆದರೆ ವೈಷ್ಣವಿ ಇದೀಗ ಇದ್ದಕ್ಕಿದ್ದ ಹಾಗೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಹೆಚ್ಚು ಕಡಿಮೆ ಫೈನಲ್ಗೆ ಬರಬಹುದು ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇಂತಿಪ್ಪ ವೈಷ್ಣವಿ ಹುಟ್ಟಿದ್ದು 1992 ಫೆಬ್ರವರಿ 20. ವಯಸ್ಸು 29. ಮದುವೆಯಾಗಿಲ್ಲ. ರಘುಗೌಡ ಕೂಡ ರಘು ವೈನ್ ಸ್ಟೋರ್ ಎನ್ನುವಂತಹ ಒಂದು ಪೇಜ್ನ ಮೂಲಕ ಸಿಕ್ಕಾಪಟ್ಟೆ ಖ್ಯಾತಿಯನ್ನು ಪಡ್ಕೊಂಡಿದ್ರು. ಕಾಮಿಡಿ ಜಾನರ್ನಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ರು. ಅವರ ವಿಡಿಯೋಗಳೆಲ್ಲವೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಸೋಷಿಯಲ್ ಮೀಡಿಯಾದ ಸೆನ್ಸೇಷನ್ ಅಂತ ಕೂಡ ಕರೆಯಲಾಗ್ತಿತ್ತು. ಹೀಗಾಗಿ ಬಿಗ್ ಬಾಸ್ ಎನ್ನುವಂಥ ಬಹುದೊಡ್ಡ ವೇದಿಕೆ ಅವರನ್ನ ಅರಿಸಿಕೊಂಡು ಬರುತ್ತೆ. ರಘುಗೌಡ ಹುಟ್ಟಿದ್ದು 1987 15 ಮೇ. ವಯಸ್ಸು 34. ಮದುವೆಯಾಗಿದ್ದಾರೆ. ನಿಧಿ ಸುಬ್ಬಯ್ಯ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ. ಸಾಕಷ್ಟು ಸಿನಿಮಾಗಳ ಮೂಲಕ ಖ್ಯಾತಿಯನ್ನು ಪಡೆದಂಥವರು. ಕೇವಲ ಕನ್ನಡ ಮಾತ್ರವಲ್ಲದೆ ಬಾಲಿವುಡ್ನಲ್ಲೂ ಕೂಡ ಅಭಿನಯಿಸಿ ಸೈ ಎನಿಸಿಕೊಂಡಂಥವರು ನಿಧಿ ಸುಬ್ಬಯ್ಯ. ಆದರೆ ವೈಯಕ್ತಿಕ ಬದುಕಿನಲ್ಲಿ ಒಂದಷ್ಟು ಏರುಪೇರಾದಂತಹ ಕಾರಣಕ್ಕಾಗಿ ಸಿನಿಮಾ ರಂಗದಲ್ಲಿ ಸ್ವಲ್ಪ ಮಟ್ಟಿಗೆ ಅವಕಾಶಗಳು ಕಡಿಮೆ ಆಗುತ್ತೆ. ಹೀಗಾಗಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ತಮ್ಮನ್ನು ತಾವು ನೋಡಿಕೊಳ್ಳುವಂತಹ ಉದ್ದೇಶದಿಂದ. ಅವರು ಹುಟ್ಟಿದ್ದು 1985 16 ಫೆಬ್ರವರಿ. ವಯಸ್ಸು 36. ಮದುವೆಯಾಗಿದ್ರು. ಆದರೆ ಗಂಡ ಹೆಂಡತಿ ಸದ್ಯ ಜೊತೆಗಿಲ್ಲ. ಶುಭ ಪುಂಜ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರನ್ನ ಕೂಡ ಮಾಡಿದಂಥವರು. ಆದರೆ ಸದ್ಯ ಒಂದಷ್ಟು ವೈಯಕ್ತಿಕ ಬದುಕಿನ ಏರುಪೇರಿನಿಂದಾಗಿ ಅವಕಾಶಗಳು ಕಡಿಮೆ ಆಗಿದ್ವು. ಹೀಗಾಗಿ ಬಿಗ್ ಬಾಸ್ ಎನ್ನುವಂಥ ಅವಕಾಶವನ್ನ ಹುಡ್ಕೊಂಡು ಬರ್ತಾ ಇದ್ದ ಹಾಗೆ ಬಿಗ್ ಬಾಸ್ ಮನೆಗೆ ಶುಭ ಪುಂಜ ಗ್ರ್ಯಾಂಡ್ ಎಂಟ್ರಿಯನ್ನ ಕೊಡ್ತಾರೆ. ಆರಂಭದಿಂದಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ನೀಡುವ ಮೂಲಕ, ಟಾಸ್ಕ್ಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗುವ ಮೂಲಕ ಎಲ್ಲರ ಗಮನ ಸೆಳೀತಾ ಇದ್ದಾರೆ.
ಹೆಚ್ಚು ಕಡಿಮೆ ಶುಭಾ ಪುಂಜ ಫೈನಲ್ ವರೆಗೆ ಬರಬಹುದು ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಶುಭಾ ಪುಂಜ ಹುಟ್ಟಿದ್ದು 1983 ಸೆಪ್ಟೆಂಬರ್ 9, ವಯಸ್ಸು 37, ಮದುವೆಯಾಗಿಲ್ಲ, ಮದುವೆ ಫಿಕ್ಸ್ ಆಗಿದೆ. ವಿಶ್ವನಾಥ್ ಹಾವೇರಿ ಮನೆಯಲ್ಲಿ ಇರುವಂಥ ಅತ್ಯಂತ ಕಿರಿಯ ಸದಸ್ಯ. ಹಾಡು ಕರ್ನಾಟಕದ ಮೂಲಕ ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ರು. ಅದರ ಹೊರತಾಗಿ ಬೇರೆ ರಂಗದಲ್ಲಿ ಗುಡ್ಸ್ಕೊಂಡಿಲ್ಲ. ಸಂಗೀತವೇ ಬದುಕು, ಸಂಗೀತವೇ ಉಸಿರು ಅಂತಿರುವಂಥವರು ವಿಶ್ವನಾಥ್. ಬಿಗ್ ಬಾಸ್ ಮನೆಯಲ್ಲಿ ಆರಂಭದ ದಿನಗಳಲ್ಲಿ ಸಿಕ್ಕಾಪಟ್ಟೆ ಡಲ್ ಆಗಿದ್ರು. ಆದರೆ ಇದೀಗ ಸ್ವಲ್ಪ ಮಟ್ಟಿಗೆ ಆಕ್ಟಿವ್ ಆಗಿದ್ದಾರೆ. ಅವರ ವಯಸ್ಸು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 19ರಿಂದ 20, ಹುಟ್ಟಿದ್ದು 2001ರಲ್ಲಿ, ಮದುವೆಯಾಗಿಲ್ಲ. ರಾಜೀವ್ ಸಿಸಿಎಲ್ ಮೂಲಕ ಖ್ಯಾತಿಯನ್ನ ಪಡೆದುಕೊಂಡಂಥವರು. ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಕಿಚ್ಚ ಸುದೀಪ್ ಅವರ ಅತ್ಯಾಪ್ತ ಕೂಡ ಹೌದು. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿಯಾದಂಥ ಅವರೇಜ್ ಆಗಿ ತಮ್ಮ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆರಂಭದಲ್ಲಿ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಆಕ್ಟಿವ್ ಇರಲಿಲ್ಲ, ಬಟ್ ಬರ್ತಾ ಬರ್ತಾ ಸ್ವಲ್ಪ ಮಟ್ಟಿಗೆ ಆಕ್ಟಿವ್ ಆಗ್ತಾರೆ. ಎಂಟರ್ಟೈನ್ಮೆಂಟ್ ಹಾಗೆ ಟಾಸ್ಕ್ಗಳಲ್ಲಿ ಓಕೆ ಅನ್ನೋಷ್ಟರ ಮಟ್ಟಿಗೆ ಭಾಗಿಯಾಗ್ತಿದ್ದಾರೆ. ಆದರೂ ಕೂಡ ರಾಜೀವ್ ಎಲ್ಲರ ಗಮನ ಸೆಳೆಯುವಂತಹ ಸ್ಪರ್ಧಿ. ಕಾರಣ ಎಲ್ಲರ ಜೊತೆಗೂ ಕೂಡ ಉತ್ತಮವಾದಂತಹ ಬಾಂಧವ್ಯವನ್ನು ಹೊಂದಿದ್ದಾರೆ. ಯಾವುದೇ ಗಲಾಟೆ ಇಲ್ಲ, ಯಾವುದೇ ಜಗಳ ಇಲ್ಲ. ಇಂತಿಪ್ಪ ರಾಜೀವ್ ಹುಟ್ಟಿದ್ದು 1985 ಜುಲೈ 25, ವಯಸ್ಸು ಹೆಚ್ಚು ಕಡಿಮೆ 36, ಮದುವೆಯಾಗಿದೆ. ದಿವ್ಯಾ ಉರುಡುಗ ಬಿಗ್ ಬಾಸ್ ಮನೆಗೆ ಬರೋಕ್ಕೂ ಮುಂಚೆ ಒಂದಷ್ಟು ಜನರಿಗೆ ಗೊತ್ತಿದ್ರು, ಒಂದಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ಒಂದಷ್ಟು ಸೀರಿಯಲ್ಗಳು, ಒಂದಷ್ಟು ಸಿನಿಮಾಗಳ ಮೂಲಕ ಖ್ಯಾತಿಯನ್ನ ಗಳಿಸಿಕೊಂಡಂಥವರು. ದಿವ್ಯಾ ಉರುಡುಗ ಬಿಗ್ ಬಾಸ್ ಮನೆಯಲ್ಲಿ ಆರಂಭದಿಂದಲೂ ಕೂಡ ಆಕ್ಟಿವ್ ಆಗಿದ್ದಾರೆ. ಎಂಟರ್ಟೈನ್ಮೆಂಟ್ ಜೊತೆಗೆ ಟಾಸ್ಕ್ ಎರಡರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಕ್ರಿಯರಾಗಿ ಭಾಗಿಯಾಗ್ತಿದ್ದಾರೆ. ಅದರಲ್ಲೂ ಕೂಡ ಅರವಿಂದ್ ಕೆಪಿ ಜೊತೆಗೆ ಗುರುತಿಸಿಕೊಳ್ಳುವ ಮೂಲಕ ಸುದ್ದಿ ಸದ್ದು ಎರಡನ್ನೂ ಮಾಡ್ತಾ ಇದ್ದಾರೆ. ಇಂತಿಪ್ಪ ದಿವ್ಯಾ ಉರುಡುಗ ಹುಟ್ಟಿದ್ದು 1990 ಜನವರಿ 16ರಂದು, ವಯಸ್ಸು 31, ಮದುವೆಯಾಗಿಲ್ಲ. ಅರವಿಂದ್ ಕೆಪಿ ಸಿನಿಮಾ ರಂಗದಲ್ಲಿ ಗುರ್ತಿಸಿಕೊಂಡಂಥವ್ರಲ್ಲ. ಹೀಗಾಗಿ ಬಿಗ್ ಬಾಸ್ ಮನೆಗೆ ಬರ್ತಿದ್ದ ಹಾಗೆ ಯಾರಿವರು ಎನ್ನುವಂಥ ಕುತೂಹಲ ಇತ್ತು. ಅವರು ಮೋಟಾರ್ ರೇಸರ್, ತಮ್ಮ ಕ್ಷೇತ್ರದಲ್ಲಿ ಚಾಂಪಿಯನ್ ಕೂಡ ಹೌದು. ಇಂತಿಪ್ಪ ಅರವಿಂದ್ ಕೆಪಿ ಬಿಗ್ ಬಾಸ್ ಮನೆಯಲ್ಲಿ 2 ಬಾರಿ ಕಿಚ್ಚನ ಚಪ್ಪಾಳಿಯನ್ನ ಗಿಟ್ಸ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಆಕ್ಟಿವ್ ಕೂಡ ಆಗಿದ್ದಾರೆ. ಹೆಚ್ಚು ಕಡಿಮೆ ಫೈನಲ್ ವರೆಗೆ ಬರ್ತಾರೆ. ಬಿಗ್ ಬಾಸ್ ಟ್ರೋಫಿ ಗೆದ್ರೂ ಅಚ್ಚರಿ ಇಲ್ಲ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇಂತಿಪ್ಪ ಅರವಿಂದ್ ಕೆಪಿ ಹುಟ್ಟಿದ್ದು 1985 ಡಿಸೆಂಬರ್ 8, ವಯಸ್ಸು 35, ಮದುವೆ ಆಗಿಲ್ಲ. ಮಂಜು ಪಾವಗಡ ಮಜಾ ಭಾರತದ ಮೂಲಕ ಖ್ಯಾತಿಯನ್ನು ಗಳಿಸಿದಂಥವ್ರು. ಪೆಟ್ರೋಲ್ ಬಂಕ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಬಡತನದಲ್ಲೇ ಬೆಳೆದಂತಹ ಪ್ರತಿಭೆ ಮಂಜು ಪಾವಗಡ. ಬಿಗ್ ಬಾಸ್ ಮನೆಯಲ್ಲಿ ಆರಂಭದಿಂದಲೂ ಕೂಡ ನಂಬರ್ 1 ಸ್ಪರ್ಧಿಯಾಗಿ ಗುರುತಿಸಿಕೊಂಡಂಥವರು ಮಂಜು ಪಾವಗಡ. ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ದಿ ಬೆಸ್ಟ್, ಟಾಸ್ಕ್ ವಿಚಾರದಲ್ಲೂ ಕೂಡ ಬೆಸ್ಟ್ ಅಂದ್ರೆ ಮಂಜು ಪಾವಗಡ. ಇತ್ತೀಚೆಗೆ ಸ್ವಲ್ಪ ಡಲ್ ಆಗಿದ್ರು, ಮತ್ತೆ ಮಂಜು ಪಾವಗಡ ಆಕ್ಟಿವ್ ಆಗಿದ್ದಾರೆ. ಇವರು ಕೂಡ ಹೆಚ್ಚು ಕಡಿಮೆ ಬಿಗ್ ಬಾಸ್ ಟ್ರೋಫಿ ಗೆಲ್ಲಬಹುದು ಎನ್ನುವಂತ ಮಾತುಗಳು ಕೇಳಿ ಬರ್ತಿದೆ. ಒಟ್ಟಿನಲ್ಲಿ ರೇಸ್ನಲ್ಲಂತೂ ಇದ್ದಾರೆ. ಇವರ ವಯಸ್ಸು 34, ಹುಟ್ಟಿದ್ದು 1987 ನವೆಂಬರ್ 11, ಮದುವೆಯಾಗಿಲ್ಲ. ದಿವ್ಯಾ ಸುರೇಶ್ ಬಿಗ್ ಬಾಸ್ ಮನೆಗೆ ಬರೋಕ್ಕೂ ಮುನ್ನ ಸಿನಿಮಾದಲ್ಲಿ ಗುರ್ತಿಸಿಕೊಂಡಂಥವ್ರು. ಕೇವಲ ಕನ್ನಡ ಮಾತ್ರ ಅಲ್ಲ, ತೆಲುಗು ಸಿನಿಮಾ ರಂಗದಲ್ಲೂ ಕೂಡ ತಮ್ಮನ್ನು ತಾವು ಗುರ್ತಿಸಿಕೊಂಡಿದ್ರು. ಮಾಡೆಲ್ ಕೂಡ ಹೌದು. ಒಂದಷ್ಟು ಸೀರಿಯಲ್ಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಬಿಗ್ ಬಾಸ್ ಎನ್ನುವಂಥ ಬಹುದೊಡ್ಡ ಅವಕಾಶ ಬರ್ತಾ ಇದ್ದ ಹಾಗೆ, ಆ ಅವಕಾಶಕ್ಕಾಗಿ ವೇದಿಕೆಯೂ ಕೂಡ ಸಿಗ್ತಾ ಇದ್ದ ಹಾಗೆ ಬಿಗ್ ಬಾಸ್ ಮನೆಗೆ ದಿವ್ಯಾ ಸುರೇಶ್ ಎಂಟ್ರಿ ಕೊಟ್ಟಿದ್ದಾರೆ. ಆರಂಭದಿಂದಲೂ ಕೂಡ ಆಕ್ಟಿವ್ ಆಗಿ ಇದ್ದಾರೆ. ಟಾಸ್ಕ್ ವಿಚಾರದಲ್ಲೂ ಕೂಡ ಸೂಪರ್ ಆಕ್ಟಿವ್ ಆಗಿದ್ದಾರೆ ದಿವ್ಯಾ ಸುರೇಶ್ ಹುಟ್ಟಿದ್ದು 1993 ಮಾರ್ಚ್ 17, ವಯಸ್ಸು 28, ಮದುವೆಯಾಗಿಲ್ಲ. ಪ್ರಿಯಾಂಕಾ ತಿಮೇಶ್ ಇತ್ತೀಚೆಗಷ್ಟೇ ಬಿಗ್ ಬಾಸ್ ಮನೆಗೆ ಬಂದಂಥವ್ರು. ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಮನೆಗೆ ಬಂದಂಥವ್ರು. ಮನೆಗೆ ಬರ್ತಾ ಇದ್ದ ಹಾಗೆ ಸ್ವಲ್ಪ ಮಟ್ಟಿಗೆ ಗಮನವನ್ನು ಕೂಡ ಸೆಳೆತಾ ಇದ್ದಾರೆ. ಟಾಸ್ಕ್ ವಿಚಾರದಲ್ಲಾಗಿರ್ಬಹುದು ಅಥವಾ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಾಗಿರ್ಬಹುದು. ಮನೆಯಲ್ಲಿರುವಂಥ ಕಿರಿಯ ಸದಸ್ಯರಲ್ಲಿ ಇವರು ಕೂಡ ಒಬ್ರು. ಹುಟ್ಟಿದ್ದು 1996 4 ಸೆಪ್ಟೆಂಬರ್, ವಯಸ್ಸು 24, ಮದುವೆಯಾಗಿಲ್ಲ. ಶಮಂತ್ ಗೌಡ ಅಥವಾ ಬ್ರೋಗೌಡ. ಶಮಂತ್ ಈ ಹಿಂದೆ ಡಿಜಿಟಲ್ ಕಂಟೆಂಟ್ಗಳ ಮೂಲಕ ಖ್ಯಾತಿಯನ್ನ ಗಳಿಸಿದಂಥವ್ರು. ಆಲ್ಬಮ್ ಸಾಂಗ್ಗಳು, ವೆಬ್ ಸೀರೀಸ್ಗಳನ್ನು ಮಾಡಿದಂಥವ್ರು. ಬಾಗುರು ಎನ್ನುವಂಥ ಒಂದು ವರ್ಡ್ನ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಸೆನ್ಸೇಷನ್ ಆದಂಥವ್ರು. ಹೀಗಾಗಿ ಬ್ರೋಗೌಡ್ ಅವರಿಗೆ ಬಿಗ್ ಬಾಸ್ ಮನೆಯ ವೇದಿಕೆ ಹುಡ್ಕೊಂಡು ಬರುತ್ತೆ. ಬ್ರೋಗೌಡ ಬಿಗ್ ಬಾಸ್ ಮನೆಗೆ ಬಂದ ನಂತರ ಸಿಕ್ಕಾಪಟ್ಟೆ ಡಲ್ ಆಗಿ ಬಿಡ್ತಾರೆ. ಆದರೆ ಇತ್ತೀಚೆಗೆ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ. ಈಗ ಆಕ್ಟಿವ್ ಆಗಿರುವಂಥ ಪರಿ ನೋಡಿದ್ರೆ ಇನ್ನೊಂದಷ್ಟು ವಾರಗಳ ಕಾಲ ಶಮಂತ್ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಳುವಂಥ ಸಾಧ್ಯತೆ ಇದೆ. ಶಮಂತ್ ಕೂಡ ಮನೆಯ ಕಿರಿಯ ಸದಸ್ಯರಲ್ಲಿ ಒಬ್ರು.
ಅವರ ವಯಸ್ಸು 25, ಹುಟ್ಟಿದ್ದು 1995 ಡಿಸೆಂಬರ್ 25. ಇದು ಬಿಗ್ ಬಾಸ್ ಮನೆಯೊಳಗಡೆ ಇರುವಂತಹ ಸ್ಪರ್ಧಿಗಳ ಬದುಕಿನ ಒಂದಷ್ಟು ಡೀಟೇಲ್ಸ್ ಜೊತೆಗೆ ಅವರ ಏಜ್ ಹಾಗೆ ಹುಟ್ಟಿದ ದಿನಾಂಕಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೇವೆ. ನೀವು ಯಾವ ರೀತಿಯಾದಂತಹ ವಿಚಾರಗಳನ್ನ ಕಂಟೆಂಟ್ಗಳನ್ನ ಬಯಸ್ತಾ ಇದ್ದೀರಿ ಅನ್ನೋದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ಇದೆ, ಅಲ್ಲಿ ಕಮೆಂಟ್ ಮಾಡುವ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ನೀವು ಕೇಳುವಂತಹ ಕಂಟೆಂಟ್ಗಳನ್ನ, ನೀವು ಕೇಳುವಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಥ್ಯಾಂಕ್ ಯು.